ಎಲ್ರಿಗೂ ನಮಸ್ತೆ. ನಾನು ನವೀನ, ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದನ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದು ಕೆಲಸ ತಗೊಂಡು ಕೆಲಸ ಮಾಡಿದ್ದೀರಾ. ಹೋರಾಟಗಳಲ್ಲಿ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ಸುತ್ತಾ? ನವೀನ ಒಬ್ಬ ನಾಯಕ ಹುಟ್ಟಬಹುದಷ್ಟೇ. ಹೋರಾಟಗಳು ಸಫಲತೆ ಒಂದ್ ಕಡೆ ಆದ್ರೆ ನಾಯಕ, ವಿಫಲತೆ ಆದ್ರೆ ಆತ ಯಾರಿಗೂ ಬೇಡವಾದ್ದನು. ಎಚ್ಚೆತ್ಸುವಂಥದ್ದೇ ಹೋರಾಟ. ಅಲ್ಲಿ ನಿಮಗೆ ಹೇಳೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮ ಹೋರಾಟಗಳನ್ನು ಮಾಡಿ, ಒಂದು ಗ್ರಾಮ ಸಭೆ, ಒಂದು ವಾರ್ಡ್ ಸಭೆ ಬಂದು ಇದು ಸರಿ ಇಲ್ಲ, ಕಿತ್ತಾಕೋ, ನಮಗೆ ನೀರಿಲ್ಲ, ನೀರು ಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳಿ. ಅಲ್ಲಿ ನೀವು ಯಾರು ಬರೋದಿಲ್ಲ. ಒಂದು ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ನೋಟಿಸ್ ಬೋರ್ಡ್ಗಳಿಗೆಲ್ಲ ಹಾಕಿ ಇಲ್ಲಿ ಏನೇ ಡಿಸಿಷನ್ ತಗೊಂಡಿದ್ರು ಜನ ಕೇಳಿ ಮಾಡ್ರಿ ಅಂತಿದ್ದಾರೆ. ಪ್ರಜಾಕೀಯ ಓಕೆ, ಇದು ಅಲ್ಟಿಮೇಟ್ ಸೊಲ್ಯೂಷನ್ ಅನ್ಸೋದಕ್ಕೆ ರೀಸನ್ ಏನು? ಯಾವತ್ತೂ ನಾವು ಬದಲಾವಣೆ ಕಡೆ ಮುಖ ಮಾಡಲೇಬೇಕು. ಇದು ಪ್ರಜಾಕೀಯ ಅಂತಲ್ಲ, ಪ್ರಜಾಕೀಯಕ್ಕಿಂತ ಅಲ್ಟಿಮೇಟ್ ಏನಾದ್ರು ಬಂತು ಅಂತ ಅಲ್ಲಿಗೆ ಹೋಗ್ಬೇಕು. ಪ್ರಜಾಕೀಯ ಅಂತಲೂ ಅಲ್ಲ ನಾನು ಹೇಳ್ತಿರೋದು. ಎಲ್ಲರೂ ಅಷ್ಟೇ ಒಳ್ಳೇದ್ರ ಕಡೆನೇ ಹೋಗ್ಬೇಕು. ಇಲ್ಲಿ ತಪ್ಪಿದೆ ಅಂದರೆ ಇಲ್ಲಿ ಇರಕೂಡ್ದು. ಎಲ್ಲರೂ ಹೋಗ್ತಾ ಇರೋ ದಿಕ್ಕಲ್ಲಿ ಓಡುವಂಥ ಮನಸ್ಥಿತಿ ನನಗೂ ಇರಲಿಲ್ಲ. ಈ ಜನ ಯಾಕೆ ತಗೊಂತಿಲ್ಲ ಈ ವಿಷಯನ, ಇಷ್ಟು ಚೆನ್ನಾಗಿದೆ ಇದು ಅನ್ನೋದು ಒಂದು ತುಡಿತಾ ಇತ್ತು. ದನಕಾಯನಿಗೆ ಅರ್ಥ ಆಗಿದ್ದ ವಿಚಾರ ಯಾರೋ ಸಾಫ್ಟ್ವೇರ್ ಇಂಜಿನಿಯರಿಗೋ ಇನ್ನೊಬ್ರಿಗೋ ಬುದ್ಧಿವಂತರಿಗೋ ಯಾಕೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಾನು ದನಕಾಯನಿಗೆ ಅರ್ಥ ಆಗಿದೆಯಪ್ಪ ಅಂತಂದಾಗ ಅಟ್ಲೀಸ್ಟ್ ಅವ್ನು ಜಾಗೃತನಾಗ್ತಾನೆ. ಆ ಮುಕ್ತವಾಗಿ ಹೇಳ್ತಿದ್ದು ಕರ್ನಾಟಕದಲ್ಲಿ ಪ್ರಜಾಕೀಯ ಒಂದೇ ಧೈರ್ಯವಾಗಿ ಹೇಳ್ತಾ ಇದ್ದಿದ್ದು. ಹಾಯ್, ಹಲೋ, ನಮಸ್ಕಾರ. ನಮ್ ಜೊತೆಗಿದ್ದಾರೆ ಇವತ್ತು ವಿಶೇಷವಾದ ವ್ಯಕ್ತಿ, ಅದು ನಮ್ಮ ನ್ಯೂಸ್ ಮಿತ್ರ ಚಾನೆಲ್ ನಲ್ಲಿ. ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಂಡು ನಂತರ ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರಜಾಕೀಯ ವಿಚಾರಗಳನ್ನು ಮತ್ತು ಆಶಯಗಳನ್ನು ಜನರ ಮುಂದಿಟ್ಟು ದುಡ್ಡು ಹಂಚದೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಕೆಲಸ ತಗೊಂಡು ಜನರಿಂದ 6 ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರು ನಮ್ಮ ನೆಚ್ಚಿನ ಪ್ರಜಾಕೀಯದ ವಿಚಾರಗಳನ್ನು ಪಸರಿಸುವ ಪ್ರಜಾಕೀಯ ನವೀನ್ ರವರು. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ನೀವು ಪ್ರಜಾಕೀಯ ವಿಚಾರಗಳನ್ನು ಇಟ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದು ಕೆಲಸ ತಗೊಂಡು ಕೆಲಸ ಮಾಡಿದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈಗ ನಿಮ್ಮ ಅನುಭವ ಏನು? ಅಂದ್ರೆ ಯಾವ್ದ್ರ ಬಗ್ಗೆ ಅನುಭವ ಕೇಳ್ತಾ ಇದ್ದೀರಾ? ಚುನಾವಣೆಗಳ ಬಗ್ಗೆನಾ ಅಥವಾ ಚುನಾವಣೆ ನಂತರದ ಅನುಭವದ ಬಗ್ಗೆನಾ? ಚುನಾವಣೆ ನಡೆದು ಕೆಲಸ ಸಿಕ್ಕಿ ಕೆಲಸ ಮುಗಿದ ಮೇಲಿನ ಅನುಭವದ ಬಗ್ಗೆನಾ? ಎಲ್ಲ ರೀತಿಯಲ್ಲಿ ಒಂಚೂರು ಬ್ರೀಫ್ ಮಾಡಿ ನಂತರ ನಾನು ಅದ್ರ ಬಗ್ಗೆ ಆಳವಾಗಿ ನಾವು ಚರ್ಚಿಸೋಣ. ಮೊದಲನೇದಾಗಿ ಚುನಾವಣೆ ಅಂತ ಬಂದಾಗ, ನಮಗೆ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಬಂದಾಗ, ಇದಕ್ಕೂ ಮೊದಲು ನಾನು 2 ಬಾರಿ ಚುನಾವಣೆಗಳಲ್ಲಿ ಭಾಗವಹಿಸಿದ್ದೆ. ಅಕಸ್ಮಾತ್ತಾಗಿ ನಮ್ಮ ಗ್ರಾಮದಲ್ಲಿ 6 ತಿಂಗಳ ಅವಧಿಗೆ ಒಂದು ಚುನಾವಣೆ ನಡೆಯುತ್ತೆ. ಒಬ್ಬ ಏನು ವೇಕೆನ್ಸಿ ಇರುತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಕೆಲಸಕ್ಕೆ. ಆ ಕೆಲಸಕ್ಕೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೇನೆ. ಅದೇ ಕೆಲಸಕ್ಕೆ ನಾನು ಕಳೆದ 5 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗೆ ಕೆಲಸ ಸಿಕ್ಕಿರಲಿಲ್ಲ. ಆನಂತರ ಈಗ ಚುನಾವಣೆ ನಡೆಯುತ್ತೆ. ಈಗ ಕೆಲಸಕ್ಕೆ ಭಾಗವಹಿಸೋಕ್ಕೂ ಮೊದಲು ನಾನೇನು ಮಾಡ್ತೀನಿ, ನನಗೆ ಆ ಒಂದು ಕಳೆದ 10 ವರ್ಷದಿಂದ ಏನು ಚುನಾವಣೆಗಳನ್ನು ನೋಡ್ಕೊಂಡು ಬಂದಿರ್ತೀನಿ, ಭಾಗವಹಿಸ್ತಿರ್ತೀನಿ. ಅಲ್ಲಿ ನನಗೆ ಈ ರಾಜಕೀಯ ಮೈಂಡ್ಸೆಟ್ಟು ಅಥವಾ ಇನ್ನೊಂದು ಮತ್ತೊಂದು ಇದ್ದಿದ್ದು ಕಳೆದೋಗ್ಬಿಡುತ್ತೆ. ಕಾರಣ, ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಕೀಯ ಅಂತ ವಿಷಯಗಳು ಹುಟ್ಟಿದಂಥದ್ದು ಸಂದರ್ಭ. ಅದನ್ನು ಫಾಲೋ ಮಾಡ್ಕೊಂತ ಹೋದಾಗ ಅದು ನಾನು ಅದರ ಬೆನ್ನತ್ತದೆ. ಆ ವಿಷಯ ನನ್ನನ್ನು ತುಂಬ ತಪ್ಕಂತು. ಯಾಕೆಂದರೆ ಆ ಥರದ ಗಾಢವಾದ ವಿಚಾರಗಳು, ಆ ವಿಷಯಗಳು ನನ್ನನ್ನು ಕಾಡಿದ್ವು. ಹೌದು, ಇದು ಇಲ್ಲ, ಈ ರೂಟ್ ಹೋದರೆ ಹಿಂಗೆ ಆಗಲ್ಲ, ಇದೇ ರೂಟ್ ಸರಿ ಅಂತ ಅನ್ನಿಸ್ತು. ಈ ವಿಷಯನೇ ಜನಗಳ ಮುಂದೆ ಹೇಳ್ತಾ ಹೋದಾಗ ಜನಗಳಿಗೆ ತಕ್ಷಣದಲ್ಲಿ ಅದು ಅರ್ಥ ಆಗಿಲ್ಲ. ನನಗೆ ಗೊತ್ತಿದೆ ಅದು ಅರ್ಥ ಆಗಿಲ್ಲ. ಆ ನಂತರ ಒಂದು 10 ವರ್ಷ ಕೆಲಸ ಮಾಡಿದ್ದಾನೆ ಅಲ್ಲ, ಏನು ಚುನಾವಣೆಯಿಂದ ನೋಡ್ತಾ ಇದ್ದೀವಿ, ನೋಡೋಣ ನನ್ನ ಮಗ ಏನು ಮಾಡ್ತಾನೆ ಅನ್ನೋ ಕಾರಣನೂ ಇರ್ಬೋದು, ಅಥವಾ ಇನ್ನೇನು ಆಗುತ್ತೆ ಅನ್ನೋ ಕಾರಣನೂ ಇರ್ಬೋದು, ಅಥವಾ ಇದು ಯಾವ್ದು ವಿಚಾರ ಅನ್ನೋ ಕಾರಣನೂ ಇರ್ಬೋದು. ಓವರಾಲ್ ನನಗೆ ಕೆಲಸ ಕೊಟ್ಟರು. 6 ತಿಂಗಳಿಂದ ನನಗೆ ಕೆಲಸ ಕೊಟ್ಟರು. ಓಕೆ, ಕೆಲಸ ಕೊಟ್ಟರು, ಕೆಲಸ ತಗೊಂಡ್ರಿ, ಕೆಲಸ ಮಾಡಿದ್ರಿ. ಅದಕ್ಕಿಂತ ಮೊದಲು ನಿಮ್ಮ ಅಂದ್ರೆ ಈ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಪ್ರಜಾಕೀಯ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಬರೋಕ್ಕೂ ಮುಂಚೆ ನಿಮ್ಮ ಪರಿಚಯ ಒಂದು ಸ್ವಲ್ಪ ತಿಳ್ಕೊಬೋದಾ? ಏನು ಮಾಡ್ತಿದ್ರಿ, ಹೇಗಿತ್ತು ನಿಮ್ಮ ಜೀವನ? ಸರ್, ನನ್ನ ಎಜುಕೇಷನ್ ಬಂದು, ನನ್ನ ಫ್ಯಾಮಿಲಿ ಬಂದು ರೈತಾಪಿ ಕುಟುಂಬ. ನನ್ನ ಎಜುಕೇಷನ್ನು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿದೆ. ನಂತರ ದಿನಗಳಲ್ಲಿ KPTCL ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಿದ್ದು ಉಂಟು. ಆನಂತರ ಕಾಂಟ್ರಾಕ್ಟ್ ಲೈಸೆನ್ಸ್ ತೊಗೊಂಡು ಕೆಲಸ ಮಾಡಿದ್ದು ಉಂಟು. ಆನಂತರ ಇದು ಯಾವುದು ಕೂಡ ನನಗೆ ಮಜಾ ಕೊಟ್ಟಿದ್ದಲ್ಲ. ನನ್ನ ಕೃಷಿ ಕಡೆ ನನಗೆ ಗಮನ ಬಿತ್ತು. ಮನೆಯಲ್ಲಿ ನಾನು ಕೃಷಿ ಮಾಡ್ತೀನಿ ಅಂದಾಗ ನಮ್ಮ ತಂದೆ ತಾಯಿಗಳು ಒಪ್ಕೊಂಡ್ರು. ಕೃಷಿಗೂ ಕೂಡ ಬಂದೆ. ಕೃಷಿ ನನ್ನ ಚಟುವಟಿಕೆಗಳು, ಅದರಲ್ಲೂ ಒಂದು ಹೊಸ ವಿಷಯಗಳು ಸಿಗ್ತಾ ಹೋದು. ಅದಕ್ಕೆ ತತ್ಸಮಾನವಾಗಿ ಅದರ ಜೊತೆಯಲ್ಲಿ ನನಗೆ ಸಿಕ್ಕಂಥದ್ದು ಪ್ರಜಾಕೀಯ. ಆ ಪ್ರಜಾಕೀಯ ನಂತರದ ದಿನಗಳಲ್ಲಿ ಏನೇನೆಲ್ಲ ಬದಲಾವಣೆ ಆಯ್ತು? ಪ್ರಜಾಕೀಯ ಸಿಗ್ತಾ ಹೋದಾಗ ನಾನೆಲ್ಲ ಕೃಷಿಯಲ್ಲಿ ಇದನ್ನ ಹೆಂಗೆ ಪ್ರಜಾಕೀಯ ಬಳಸ್ಬೋದು ಅಂತ ನೋಡಿದ್ವು.
ಆ್ಯಕ್ಚುಲಿ ಪ್ರಜಾಕೀಯ ಅಂದರೆ ಒಂದು ವ್ಯವಸ್ಥೆ ಅಥವಾ ಇನ್ನೇನೋ ಚುನಾವಣೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಪ್ರಜಾಕೀಯ ಬೇರೆನೇ ಇದೆ, ಬೇರೆ ವಿಷಯಗಳನ್ನೇ ಹೇಳುತ್ತೆ, ನಮ್ಮ ಬದುಕಿಗೆ ಬೇಕಾಗಿರೋಂಥ ವಿಷಯಗಳನ್ನೇ ಹೇಳುತ್ತೆ. ಅದು ನನ್ನ ಸ್ನೇಹಿತ ನನಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂತ ನನಗೆ ತಿಳಿಸ್ತಾ, ನೀವೆಲ್ಲ ಹಿಂಗೆ ಇದಕ್ಕೂ ಮೊದಲು ನಾನು ನಮ್ಮ ತಾಲೂಕಿನಲ್ಲಾದಂಥ ನೀರಾವರಿ ಹೋರಾಟಗಳು ಚಳವಳಿಗಳಲ್ಲಿ ಭಾಗವಹಿಸಿ ಜೈಲು ಪೈಲು ಹೋರಾಟ, ಆ ಕ್ರಾಂತಿಕಾರಿತನ ಇದೆಲ್ಲ ಇದ್ದಂಥ ವ್ಯಕ್ತಿನೇ. ನಂತರ ದಿನಗಳಲ್ಲಿ ನನಗೆ ಇದೆಲ್ಲದು ಕೂಡ ಸಪ್ಪೆ ಅನ್ನಿಸ್ತಾ ಹೋಯಿತು, ಇದು ಸರಿಯಲ್ಲ, ಇದರಲ್ಲಿ ಬದಲಾವಣೆ ಆಗಲ್ಲ ಅಂತ. ಆಗ ನಾನೇನು ಮಾಡಿದೆ, ಸ್ವಲ್ಪ ಈ ವಿಷಯಗಳ ಕಡೆ ಗಮನ ಹರಿಸ್ದೆ. ಈ ವಿಷಯಗಳು ನನಗೆ ತೀವ್ರವಾಗಿ ಕಾಡಿದ್ವು. ಹೌದು, ಸರಿ ಇದೆ ಈ ವಿಷಯ, ಯಾಕೆ ನಾವು ಈ ವಿಷಯಗಳನ್ನು ತಗೊಂಡು ಹೋಗಬಾರ್ದು ಅಂತ. ಹಾಗಾಗಿ ನಾನು ಈ ವಿಷಯಗಳನ್ನು ಆಧಾರಿತವಾಗಿ ಏನು ಹೆಚ್ಚು ಭಾಗವಹಿಸ್ತಾ ಹೋದೆ. ಮತ್ತು ಇದನ್ನು ಹೆಂಗೆ ಜನಗಳಿಗೆ ತಲುಪಿಸ್ಬೇಕು ಅಂತಂದಾಗ ನನಗಿದ್ದಿದ್ದು ಒಂದು ಮೊಬೈಲು, ಆ ಮೊಬೈಲ್ ಮೂಲಕ ಎಷ್ಟಾಗುತ್ತೋ ಅಷ್ಟು ವಿಷಯಗಳನ್ನು ತಲುಪಿಸ್ತಾ ಹೋದೆ. ಅದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡೆ. ಅದು ಮಾಡಿದ್ರಿ ಸರ್. ಬಟ್ ನೀವು ಈ ಹೋರಾಟಗಳಲ್ಲೂ ಕೂಡ ತೊಡಗಿದ್ರಿ, ಒಂದಷ್ಟು ಹೋರಾಟಗಳನ್ನು ಮಾಡೂ ಇದ್ದೀರಾ, ಮತ್ತೆ ಅದರ ಸಲುವಾಗಿ ಜೈಲಿಗೂ ಹೋಗಿ ಕಾರಾಗೃಹದಲ್ಲೂ ಇದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ, ಈ ಹೋರಾಟಗಳಿಂದನೇ ಎಲ್ಲ ಬದಲಾವಣೆಗಳಾಗ್ತಿದೆಯಾ ಅನ್ಸುತ್ತೆ, ಅಥವಾ ಹೋರಾಟಗಳ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಒಬ್ಬ ನಾಯಕ ಹುಟ್ಟಬೋದಷ್ಟೇ, ನವೀನ ಒಬ್ಬ ನಾಯಕ ಹುಟ್ಟಬೋದಷ್ಟೇ. ಅಂದರೆ ಹೋರಾಟಗಳು ಸಫಲತೆ ಒಂದು ಕಡೆ ಆದರೆ ನಾಯಕ, ವಿಫಲತೆ ಆದರೆ ಆತ ಯಾರಿಗೂ ಬೇಡವಾದ್ದನು. ಏನೋ ಹೇಳ್ತಾರೆ ಇಲ್ಲಿ ಹಾಗೆ ಹೀಗೆ ನಾನು ಬಂದು ಏನೋ ಮಾಡ್ಬಿಡ್ತೀನಿ ಅಂತ. ಇಲ್ಲ, ಹೋರಾಟಗಳನ್ನ ಬೇಕು ಅಂತಲೇ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಅಲ್ಲ ಸರ್, ಈಗ ಆ ರೀತಿ ನೋಡಕ್ ಹೋದ್ರೆ ಈಗ ನಡೀತಿರೋಂತ ಹೋರಾಟಗಳನ್ನೆಲ್ಲ ನಾವು ಬದಲಾವಣೆ ಆಗಿದ್ರೆ ಹೋರಾಟಗಳಿಂದ ಬದಲಾವಣೆ. ಈಗ ಅವ್ರು ಅಂದ್ರೆ ಈಗ ಹೋರಾಟಗಳು ಮಾಡ್ತಿರೋರೆಲ್ಲ ಹಾಗಾದ್ರೆ ವ್ಯರ್ಥವಾಗಿ ಹೋರಾಟ ಮಾಡ್ತಿದಾರ? ಅವರಿಂದ ಒಂದಷ್ಟು ಕೆಲಸಗಳು ಆಗ್ತಿದೆಯಲ್ವಾ? ಒಂದಷ್ಟು ಕನ್ನಡ ಪರ ಹೋರಾಟಗಾರರು ಇದ್ದಾರೆ, ದಲಿತ ಹೋರಾಟಗಾರರು ಇದ್ದಾರೆ. ಅಲ್ಲ, ಅವ್ರು ಇನ್ನೂ ಇದಾರೆ, ಹಂಗಾದ್ರೆ ಸಮಸ್ಯೆ ಇದೆ ಅಂತ. ಇರ್ಲಿ ಸರ್, ಸಮಸ್ಯೆ ಇದೆ ಅಂದ್ರೆ ಒಂದಷ್ಟು ಕೆಲಸಗಳು ಆಗ್ತಿದೆಯಲ್ವಾ? ಅಲ್ಲ, ಅಷ್ಟು ಜನ ಹೋರಾಟಗಾರರು ಇದ್ದಾರೆ ಅಂದಮೇಲೆ ಕಳೆದ 70-80 ವರ್ಷಗಳಿಂದನೂ ಕೂಡ ನಮ್ಮವರೇ ನಮ್ಮ ಜೊತೆನೇ ಆಡಳಿತ ಮಾಡ್ತಾ ಇದ್ದಾರೆ, ಅಲ್ಲಿಂದನೂ ಆಡಳಿತ ಮಾಡ್ತಾ ಇದ್ದಾರೆ, ಅಲ್ಲಿಂದನೂ ಹೋರಾಟಗಳಿದ್ದಾವೆ. ಅವ್ರು ಅಲ್ಲಿಂದನೂ ಕೂಡ ಸರಿಪಡಿಸಿದ್ದಾರೆ ಅನ್ನೋದಾದ್ರೆ ಅಟ್ಲೀಸ್ಟ್ ಒಂದು 70 ವರ್ಷಕ್ಕೆ ಹೋರಾಟ ಇಲ್ಲದಂತ ಜೀವನ ಆಗ್ಬೇಕಾಯ್ತಲ್ಲ. ಮಾಡ್ಬೋದಿತ್ತು, ಬಟ್ ಹೋರಾಟಗಳು ಮಾಡಿದ್ರೇನೆ ಅಲ್ವಾ ಎಲ್ಲದಕ್ಕೂ ಪರಿಹಾರ ಸಿಗಬೇಕಲ್ಲ. ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾ ಇದ್ದೀನಿ. ಸಿಕ್ಕಿದೆಯಾ ನಿಜವಾಗಿ ಪರಿಹಾರ? ಇಲ್ಲ. ಆ ರೀತಿ ನೋಡೋಕಾದ್ರೆ ಸಮಸ್ಯೆಗಳು ಇದೆ, ಹೋರಾಟಗಳು ನಡೀತಿದೆ, ಹೋರಾಟಗಳಿಂದ ಒಂದಷ್ಟು ಈಗ ಕನ್ನಡ ಪರ ಅದು ಹೋರಾಟ ಅಂತಲೇ ತಿಳ್ಕೊಳೋಣ, ಅಥವಾ ಇನ್ಯಾವುದೋ ಒಂದು ಕರ್ನಾಟಕದಲ್ಲಿ ಈ ಶಾಲೆಗಳು, ಸರ್ಕಾರಿ ಶಾಲೆಗಳ ಹೋರಾಟ ಅಂತ ತಿಳ್ಕೊಳೋಣ, ಅಥವಾ ಇನ್ಯಾವುದೋ ಬೇರೆ ಬೇರೆ ವಿಷಯಗಳಿಗೆ ಹೋರಾಟ ಅಂತ ತಿಳ್ಕೊಳೋಣ. ಎಲ್ಲಾ ಹೋರಾಟಗಳು ಹಂಗೆ ಇದಾವಲ್ವಾ ಜೀವಂತವಾಗಿ? ಬಗೆಹರಿಬೇಕಾಯ್ತಲ್ಲ. ಮಾಡ್ತಿದಾರಲ್ವಾ, ಪ್ರಯತ್ನ ಮಾಡ್ತಿದಾರಲ್ವಾ? ಪ್ರಯತ್ನ ಮಾಡ್ತಾ ಅಲ್ಲಲ್ಲ, ಪ್ರಯತ್ನ ಪಡ್ತಾ ಇದಾರೆ. ನಾನು ಅವ್ರನ್ನ ಬೇಸರಿಸ್ತಾ ಇಲ್ಲ. ಆ ಪ್ರಯತ್ನಗಳು ನಿಮಗೆ ಸಫಲತೆ ಕೊಟ್ಟಿದಾವ? ಈಗ ಉದಾಹರಣೆ, ನಾನು ನೀರಾವರಿ ಹೋರಾಟ ಮಾಡ್ತಾ ಇದ್ದೀನಿ, ನೀರು ಬೇಕು ಹಾಗೆ ಹೀಗೆ ಅಂತೆಲ್ಲ. ಸರಿ, ಜನಗಳಿಗೆ ಅವೇರ್ನೆಸ್ ಬಂತು, ಆ ಹೋರಾಟದಿಂದ ಎಲ್ಲ ತಿಳಿತು. ಸರಿ, ಅದಾದ ನಂತರನ ಆ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ಈಗ ನಾನು ಹೋರಾಟ ಮಾಡ್ತಾ ಇದ್ದೀನಿ, ನನ್ನೇ ಬುಕ್ ಮಾಡ್ಕೊಬೋದಲ್ವಾ? ಇಲ್ಲ, ನಾನು ಪ್ರಾಂಪ್ಟ್ ಇದ್ದೀನಿ, ಸರಿ, ಜನಗಳು ಬರ್ದಂಗೆ ಮಾಡ್ಬೋದಲ್ವಾ? ಸರಿ, ಎಲ್ಲ ಜನನ ಪ್ರಾಂಪ್ಟ್ ಇದ್ದಾರೆ, ಹೋರಾಟನ ಪ್ರಾಂಪ್ಟ್ ಇದೆ, ಎಲ್ಲ ಇದೆ, ಎಲ್ಲದು ಸರಿ ಇದೆ. ಒಂದು ದಿನ ಆ ಹೋರಾಟದಲ್ಲಿ ಯಾರನ್ನೋ ಒಬ್ಬನ ಕುಣಿಸಿ ಗಲಾಟೆ ಎಬ್ರಿಸಿ ಗದ್ದಲ ಎಬ್ರಿಸಿ, ಇದು ಇವತ್ತಲ್ಲ, ತುಂಬಾ ದಿನದಿಂದ ನಡೆದಿರೋದು, ತಾಂಡೋಗ್ ಜೈಲಿಗೆ ಹಾಕ್ಬೋದಲ್ವಾ? ನೀವು ಹೋರಾಟಗಳು ನೋಡಿದೀರಾ, ಹೋರಾಟಗಳಲ್ಲಿ ಭಾಗವಹಿಸಿದೀರಾ, ನಿಮ್ಗೆ ಏನ್ ಅನ್ಸುತ್ತು? ಹೋರಾಟಗಳಲ್ಲಿ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ಸುತ್ತಾ, ಅಥವಾ ಏನೋ ಒಂದು ಕೆಲಸ ಹೋರಾಟ ಮಾಡ್ತಾ ಇದೀವಿ ಅಂತ ಅನ್ಸುತ್ತಾ? ಏನು ನಿಮ್ಮ ಅನುಭವ ಏನು? ಸಿಂಪಲ್ ಆಗಿ ಒಂದು ಹೋರಾಟದ ಮುಖಾಂತರ ನಮ್ಮ ಧ್ವನಿ ಎದ್ದೇಳುತ್ತೆ, ನಮ್ಮ ಧ್ವನಿಯಿಂದ ಇನ್ನೊಂದಿಷ್ಟು ಜನ ಎದ್ದಂತಾರೆ, ಹೌದಲ್ವಾ? ಇಷ್ಟೇ ಅಲ್ವಾ ಇರೋದು? ಜನ ಎಚ್ಚೆತ್ಕಂತಾರೆ. ಆ ಎಚ್ಚೆತ್ಸುವಂತದ್ದೇ ಹೋರಾಟ. ಆ ಹೋರಾಟದ ನೆಕ್ಸ್ಟ್ ಭಾಗ ಆಡಳಿತದಲ್ಲಿ ಅಧಿಕಾರದಲ್ಲಿರೋ ಅಂಥವ್ರು ಅದನ್ನ ನೋಡ್ಬೇಕು, ಅದನ್ನ ಸರಿ ಮಾಡ್ಬೇಕು ಅನ್ನೋದು. ಸರಿ, ವಾರ್ಡ್ ಸಭೆ ಗ್ರಾಮ ಸಭೆಗೆ ಬನ್ನಿ, ನಿಮ್ಮ ವಿಚಾರಗಳನ್ನಲ್ಲಿ ಹೇಳಿ. ಅಲ್ಲಿ ನಿಮಗೆ ಹೇಳೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ನೀವು ಪ್ರಶ್ನೆ ಮಾಡದೆ ಕೊಟ್ಟಿದ್ದಾರೆ. ಅಲ್ಲಿ ಬನ್ನಿ, ಅಲ್ಲಿ ನಿಮ್ಮ ಹೋರಾಟಗಳನ್ನ ಮಾಡಿ. ಒಂದು ಗ್ರಾಮ ಸಭೆ, ಒಂದು ವಾರ್ಡ್ ಸಭೆ ಬಂದು ಇದು ಸರಿ ಇಲ್ಲ, ಕಿತ್ತಾಕು, ಇಲ್ಲಿ ನೀರು ತಗೊಂಡೋಗ್ತಾ ಇದೆಯಾ, ಇಲ್ಲಿ ನಮಗೆ ನೀರಿಲ್ಲ, ನೀರು ಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳಿ. ಅಲ್ಲಿ ನೀವು ಯಾರೋ ಬರೋದಿಲ್ಲ, ಅಲ್ಲಿ ಹೋರಾಟಗಳಲ್ಲ, ನೀವು ಅಟ್ಲೀಸ್ಟ್ ಬಂದು ಪ್ರೆಸೆನ್ಸೇ ಇಲ್ಲ. ಅಮೆಂಡ್ಮೆಂಟ್ಗಳು, ಶಾಸಕರು, MLAಗಳು, MP ಗಳು ಅಮೆಂಡ್ಮೆಂಟ್ ತಯಾರು ಮಾಡ್ಬೇಕಾದ್ರೆ ಅಷ್ಟು ಅದ್ಭುತವಾಗಿದೆ ಪ್ರಜಾಪ್ರಭುತ್ವ. ನೀವೇನೇ ಮಾಡ್ಬೇಕು ಅಂತಿದ್ರು ಇಲ್ಲಿ ಬಂದು ಇಲ್ಲಿ ಕೇಳಿ, ಜನಗಳ ಕೇಳಿ, ಒಂದು ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿ, ನೋಟಿಸ್ ಬೋರ್ಡ್ಗಳಿಗೆಲ್ಲ ಹಾಕಿ, ಇಲ್ಲಿ ಏನೇ ಡಿಸಿಷನ್ ತಗೊಂಡಿದ್ರು ಜನ ಕೇಳಿ ಮಾಡ್ರಿ ಅಂತಿದ್ದಾರೆ. ಇವರು ಏನೂ ಕೇಳ್ದಲ್ಲೇ ಮಾಡ್ಬಿಡೋದಂತೆ. ನಾವು ಆಮೇಲೆ ಇವರೆಲ್ಲ ಕೇಳಿತ್ತು ಏನೂ ಮಾಡ್ತಾ ಇಲ್ಲ ಅಂತ ನಾವು ಹೇಳೋದಂತೆ, ಮತ್ತೆ ಅದಕ್ಕೊಂದು ಹೋರಾಟ ಮಾಡೋದಂತೆ, ಫ್ಲೆಕ್ಸು ಬ್ಯಾನರ್ ಕಟ್ಟೋದಂತೆ. ಮುಂದಿನ ವರ್ಷ ಇವನು ಅಣ್ಣ ಜೈ, ಮತ್ತೆ ಇವನು ಗೆದ್ದ, ಇವನು ಬರಬೇಕು, ಹೆಂಗೆ ಹೋರಾಟ ಮಾಡ್ದಂಗೆ ಗೊತ್ತಾ ಅನ್ನೋದಂತೆ. ಹಿಂಗೆ ಆಗಿರೋದು. ಇವ್ರು ಮತ್ತೆ ಯಾವುದು ವಾರ್ಡ್ ಸಭೆಗೆ ಬರಲ್ಲ, ಯಾವುದು ಗ್ರಾಮ ಸಭೆಗೆ ಬರಲ್ಲ, ಮತ್ತೆ ಎಲ್ಲಿಗಾರು ಓಟ್ ಹಾಕ್ತೀಯ ಅಂದರೆ ಯಾರು ಸರಿ ಇಲ್ಲ ಅಂತೇಳಿ ಮತ್ತೆ ಮಾಡೋದು,
Okay. ಓಟ್ ಹಾಕಲ್ಲ ಹೆಚ್ಚು ಕಡಿಮೆ ಆದ್ರೆ. ನಿಜ ನಿಜ, ಅದೊಂದಷ್ಟು ನೆಗೆಟಿವ್ಸ್ ಇದೆ ನಮ್ಮ ಜನರ ಯುವಕರು ಎಚ್ಚೆತ್ಕೋಬೇಕು, ಅದು ಪ್ರಯತ್ನ ಮಾಡೋಣ. ಸೊ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ಕ್ವಶನ್ ಇದೆ ನನಗೆ. ಈ ನೀವು ಪ್ರಜಾಕೀಯದ, ಯಾಕಂದ್ರೆ ನೀವು ನಮಗೆ ಪರಿಚಯ ಆಗಿದ್ದು ಹೋರಾಟಗಳಿಗೆ ಮಾಡ್ತಿದ್ರಿ, ಬಟ್ ಪ್ರಜಾಕೀಯ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಅದೇ ನಿಮ್ದೇ ರೀತಿಯಲ್ಲಿ ಸೋಷಿಯಲ್ ಅವೇರ್ನೆಸ್ ಮಾಡುವಂತ ವಿಚಾರಗಳನ್ನ ದಿನ ಪ್ರತಿನಿತ್ಯ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಲೈಕ್ ಫೇಸ್ಬುಕ್ ಮುಖಾಂತರ ಮಾಡ್ತಾ ಇದ್ದೀರಾ, ಅದು ಖುಷಿ ವಿಚಾರ. ಅದ್ರ ಮಧ್ಯದಲ್ಲಿ ನಿಮಗೆ ಪ್ರಜಾಕೀಯ ಅಂತ ಬಂತಲ್ವಾ, ಆ ಪ್ರಜಾಕೀಯ ಬರೋಕ್ಕೂ ಮುಂಚೆ ನಿಮ್ಗೆ ಆ ಪ್ರಜಾಕೀಯನ ಎಕ್ಸೆಪ್ಟ್ ಮಾಡಬೇಕು ಅಂತ ಯಾವಾಗ ಅನಿಸ್ತು, ಯಾಕೆ ಅನಿಸ್ತು ಅಂತ? ಅಲ್ಲ, ಇದನ್ನ ಮೊದಲನೇದಾಗಿ ನನ್ನೊಳಗೊಬ್ಬ ಕರಪ್ಷನ್ ವ್ಯಕ್ತಿ ಇದ್ದ. ಕರಪ್ಷನ್ ವ್ಯಕ್ತಿ ಅಂದ್ರೆ ಏನೋ ಲಂಚದಾಣನೋ ದುಡ್ತಾಣನೋ ಆ ಥರ ಅಲ್ಲ. ಈ ಸಮಾಜ ಬದಲಾಗಬೇಕು, ಹೆಂಗ್ ಹೋದ್ರೆ ಬದಲಾಗುತ್ತೆ, ಓ ಹಿಂಗೆಲ್ಲ ಹೋಗಿ ಜನಗಳ ಮಧ್ಯೆ ಈ ತರ ಕೆಲಸ ಮಾಡಿದ್ರೆ ಸಮಾಜ ಬದಲು ಮಾಡ್ಬೋದು, ನನಗೊಂದು ಕೆಲಸ ಸಿಕ್ಬಿಟ್ರೆ ನಾನೊಂದೇನೋ ಕೆಲಸ ಅನ್ನೋದಕ್ಕಿಂತ ನಾನು ಬಂದ್ರೆ ಇದನ್ನೆಲ್ಲ ಸರಿ ಮಾಡ್ಬೋದು ಅನ್ನೋ ತುಡಿತಾ ಇತ್ತು. ನಾನು ಬರ್ಬೇಕು ಅಂದ್ರೆ ಏನು ಮಾಡ್ಬೇಕು, ಜನ ಸಂಘಟನೆ ಮಾಡಬೇಕು, ಜನಕ್ಕೆ ಈ ವಿಷಯ ತಿಳಿಸ್ಬೇಕು, ಈ ಪ್ರಾಬ್ಲಮ್ ಸರಿ ಮಾಡಬೇಕು, ಈ ರೀತಿಯ ನವೀನ ನನ್ನೊಳಗೂ ಇದ್ದ. ಸರಿ, ನಾನು ಮಾಡ್ಬೋದಾ ಅಂತ ಬಂದಾಗ ಆ ಜನಗಳು ಒಗ್ಗಟ್ಟಾದರು, ಎಲ್ಲ ಆಯಿತು. ಆ ಜನಗಳನ್ನ ಒಗ್ಗಟ್ಟು ಹೊಡೆಯೋಂಥ ಸೀನ್ ನೋಡಿದೆ ಎಲೆಕ್ಷನ್ ಬಂದಾಗ, ಚುನಾವಣೆಗಳು ಬಂದಾಗ. ಮತ್ತು ಅದರೊಳಗೆ ಬೇಡವಾದ ವಿಷಯಗಳು ತುರುಕಂತ ಹೋದ್ವು, ಬೇಡವಾದವು ಜಾತಿ ಧರ್ಮ ಹಣ ಹೆಂಡ ಸಮಸ್ಯೆಗಳು ಎಲ್ಲವೂ ನೋಡ್ತಾ ಹೋದೆ. ಇಲ್ಲ, ಇದು ಬೀಜ ಹಾಕ್ಬೇಕಾದ್ರೆ ಕರೆಕ್ಟಾಗಿರೋ ಬೀಜ ಹಾಕ್ಬೇಕು, ಕರೆಕ್ಟಾಗಿರೋ ಮರ ಬೆಳೀತೈತಿ. ನಾವು ಬೇಡವಾದ ಬೀಜ ಹಾಕಿ ಬೇಕಾದ ಫಸಲು ತಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತು. ಓ ಇದಲ್ಲ, ಬರ್ತೀವ ಡೈರೆಕ್ಟಾಗೆ ಬರಬೇಕು, ಡೈರೆಕ್ಟಾಗೆ ಹೇಳ್ಬೇಕು. ಈಗ ರಾಜಕಾರಣಿಗಳು ಬರ್ತದಾರಲ್ಲ ಆ ರೀತಿ ಬಂದರೂ ಆಗಲ್ಲ ಅಂತ ಗೊತ್ತಾಯ್ತು. ಒಂದು, ನನ್ನ ಹತ್ರ ದುಡ್ಡಿಲ್ಲ ಹಣ ಖರ್ಚು ಮಾಡಿ ಎಲೆಕ್ಷನ್ ಗೆದ್ದು. ಖರ್ಚು ಮಾಡಿದ್ಮೇಲೂ ನಾನು ಒಳ್ಳೇದು ಮಾಡಕ್ಕೆ ಬಂದಿರೋದ್ರಿಂದ ದುಡ್ಡು ತಾಣನಲ್ಲ. ಇದ್ರ ನಡುವೆ ಮತ್ತೆ ನಾನು ಜನಗಳನ್ನ ಓಲೈಕೆ ಮಾಡ್ಕೊಂಡು ಬಂದರೆ ಈ ಜನಗಳನ್ನ ಓಲೈಕೆ ಮಾಡ್ತಾನೇ ಇರಬೇಕಾಗುತ್ತೆ, ಅವ್ರನ್ನ ಸಮಾಧಾನ ಮಾಡ್ತಾನೆ ಇರ್ಬೇಕಾಯ್ತೆ. ಸುಮ್ಮನಿರು ಏಯ್ ನೀನು ಸುಮ್ಮನಿರು ನಿನಗೇನೋ ಕೊಡ್ತೀನಿ, ಸುಮ್ಮನಿರು. ಇಲ್ಲ, ಸರಿ ಮಾಡಕ್ಕೆ ಹೊರಟಿದ್ದೀನಿ ತಾನೆ, ಮುಕ್ತವಾಗಿ ಹೇಳೇ ಬಿಡೋಣ ಅಂತ ಅನ್ನಿಸ್ತು. ಆ ಮುಕ್ತವಾಗಿ ಹೇಳ್ತಿದ್ದು ಕರ್ನಾಟಕದಲ್ಲಿ ಪ್ರಜಾಕೀಯ ಒಂದೇ ಧೈರ್ಯವಾಗಿ ಹೇಳ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ. ಈ ವಿಚಾರಗಳು ನನಗೆ ತುಂಬ ಕನೆಕ್ಟ್ ಆದವು. ಪ್ರಜಾಕೀಯದನ್ನ ಒಂದು ಹೋಪ್ಸ್ ಬಂತು, ಪ್ರಜಾಕೀಯಕ್ಕೆ ಜಂಪ್ ಆದ್ರಿ, ಪ್ರಜಾಕೀಯ ವಿಚಾರಗಳನ್ನ ಅಳವಡಿಸೋಕಂತ ಪ್ರಯತ್ನ ಮಾಡಿದ್ರಿ. ನಿಮ್ಮನ್ನ ಪ್ರಜಾಕೀಯ ಆ ರೇಂಜಿಗೆ, ಅಂದ್ರೆ ಹೋರಾಟಗಳ ಮನಸ್ಥಿತಿಯಿಂದ ಒಂದು ಕಾಮ್ ಪರ್ಸನಾಲಿಟಿ ಮಾಡಿ, ಇಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಮಾಜನ ಬದಲಾವಣೆ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ತರೋದಕ್ಕೆ ನಿಮ್ಮಲ್ಲಾದಂತಹ ವಿಚಾರಗಳ ಬದಲಾವಣೆಗಳೇನು, ಅಥವಾ ಜೀವನದಲ್ಲಾದಂತಹ ಮಾರ್ಪಾಡುಗಳೇನು, ನಿಮ್ಗೆ ಏನ್ ಅನ್ಸ್ತು? ಪ್ರಜಾಕೀಯ ಓಕೆ, ಇದು ಅಲ್ಟಿಮೇಟ್ ಸೊಲ್ಯೂಷನ್ ಅನ್ಸೋದಕ್ಕೆ ರೀಸನ್ ಏನು? ಈಗ ಯಾವತ್ತೂ ನಾವು ಬದಲಾವಣೆ ಕಡೆ ಮುಖ ಮಾಡಲೇಬೇಕು. ಇದು ಪ್ರಜಾಕೀಯ ಅಂತಲ್ಲ, ಪ್ರಜಾಕೀಯಕ್ಕಿಂತ ಅಲ್ಟಿಮೇಟ್ ಏನಾದ್ರು ಬಂತು ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಪ್ರಜಾಕೀಯ ಅಂತಲೂ ಅಲ್ಲ ನಾನು ಹೇಳ್ತಾ ಇರೋದು. ನಾನಂದ್ರೆ ಓವರ್ ಆಲ್ ನನ್ನನ್ನು ನೀವು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ ಒಳ್ಳೇದ್ರ ಕಡೆನೇ ಹೋಗ್ಬೇಕು. ಇಲ್ಲಿ ತಪ್ಪಿದೆ ಅಂದ್ರೆ ಇಲ್ಲಿ ಇರ್ಕೂಡ್ದು. ನನ್ನನ್ನು ಈ ಪರಿಸ್ಥಿತಿಗೆ ತರೋದಕ್ಕೆ ಕಾರಣ ಏನು ಅಂದರೆ, ನಾನು ಎಲ್ಲರೂ ಹೋಗ್ತಾ ಇರೋ ದಿಕ್ಕಲ್ಲಿ ಓಡುವಂಥ ಮನಸ್ಥಿತಿ ನನಗೂ ಇರಲಿಲ್ಲ. ಈಗ ಹಣ ದುಡ್ಡು ಈ ರೀತಿ ನೋಡ್ತಾ ಇದ್ದಂಥ ಮನಸ್ಥಿತಿಗಳು ಇದು ನನಗೆ ಸರಿ ಅನಿಸ್ತಿರ್ಲಿಲ್ಲ. ನಾನು ರಾಮಣ್ಣ ಕೃಷ್ಣಣ್ಣ ಆ ರೀತಿ ನಾನ್ಯಾರು ಆಗಕ್ಕೆ ತಯಾರಿಲ್ಲ. ನಾನು ನವೀನ ಆಗಕ್ಕೆ ತಯಾರಿದ್ದೆ. ಹೌದು, ನಾನು ಬೇರೆ ರೀತಿ ಇದ್ದೀನಿ ಅಂದಾಗ ನಾನು ಬೇರೆ ರೀತಿ ಆಲೋಚನೆಗಳೇ ಬರ್ತಾ ಇದ್ದು ನನಗೆ. ಇದು ಸರಿ ಇಲ್ಲ, ಇದು ಹಿಂಗಾಗಬೇಕು. ಉದಾಹರಣೆ, ಒಂದು ಟ್ರೈನ್ ನೋಡಿದ್ರೆ ಹಿಂಗಿರಬೇಕು, ಒಂದು ಬಸ್ ನೋಡಿದ್ರೆ ಹಿಂಗಿರಬೇಕು, ಒಂದು ರಸ್ತೆ ನೋಡಿದ್ರೆ ಹಿಂಗಿರಬೇಕು, ಈ ಟೆಕ್ನಾಲಜಿ ಹಿಂಗಾದ್ರೆ ಚೆನ್ನಾಗಿ. ಇದು ನನ್ನ ಕಾಲೇಜು ದಿನಗಳಿಂದ ನನಗೆ ಕಾಡ್ತಾ ಇದ್ದಿದ್ದು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಟ್ರೈನಲ್ಲಿ ಬಂದರೆ ನೈಟ್ ನೀವೇನಾದ್ರು ಜರ್ನಿ ಮಾಡ್ತಾ ಇದ್ರಿ ಅಂದರೆ ಟ್ರೈನಲ್ಲಿ ಎಲ್ಲರೂ ಅನೌನ್ಸ್ಮೆಂಟ್ ಬರುತ್ತೆ ನಿಮಗೆ, ಈ ಸ್ಟೇಷನಿಂದ ಈ ಸ್ಟೇಷನ್ ಬಂತು. ಉದಾಹರಣೆ ನಮ್ಮದು ಈ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಅಂತ ಎಲ್ಲರೂ ಬರ್ತಾ ಇದೆಯಾ? ಇಲ್ಲ, ಆ ರೀತಿ ನೋಡಕ್ ಹೋದ್ರೆ ವಾಯ್ಸ್ ಇದೆಯಲ್ಲ ಗೊತ್ತಿಲ್ಲ, ಬಟ್ ಡಿಜಿಟಲ್ ಡಿಸ್ಪ್ಲೇ ಇದೆ ಒಂದಷ್ಟು ಟ್ರೈನ್ಸ್. ನಾನು ಕೇಳ್ತಿರೋದು ಮಾಮೂಲಿ ಟ್ರೈನಲ್ಲಿ ಇದೆಯಾ? ಇಲ್ಲ, ಮೆಟ್ರೋದಲ್ಲಿದೆ ಅಥವಾ ಬಸ್ಗಳಲ್ಲಿದೆ, ನಿಮ್ಮ ಗ್ರಾಮೀಣ ಬಸ್ಗಳಲ್ಲೆಲ್ಲ ಇದೆ. ನನಗೆ ಶಾಲಾ ಕಾಲೇಜ್ ದಿನಗಳಲ್ಲಿ ಅದು ಅನಿಸಿತ್ತು, ಅದೊಂದು ಥಾಟ್ ಬಂದಿತ್ತು, ಹಿಂಗೆ ಯಾಕೆ ಬರಬಾರ್ದು ಅಂತ. ನಾನು ಬೆಂಗಳೂರು ನೋಡ್ದನಲ್ಲ, ಅಲ್ಲಿ ಏನಿದೆ ಟೆಕ್ನಾಲಜಿ ನೋಡ್ದನಲ್ಲ, ಆಗ ನೋಡಿದ್ಮೇಲೆ ಈಗ ಅನಿಸ್ತಾ ಇದೆ ಎಲ್ಲ ಇದೆಯಲ್ಲ ಮಾರ ಇಲ್ಲಿ ಅಂತ. ಆದರೆ ಇವತ್ತು ಆ ಟ್ರೈನ್ಗಳಲ್ಲಿ ಆ ಬದಲಾವಣೆಗಳು ಆಗಿಲ್ಲ. ಇವತ್ತು ನಾವು ಓಡಾಡೋ ಮಾಮೂಲಿ ಟ್ರೈನಲ್ಲಿ ಈ ಸ್ಟೇಷನ್ ಇದು ಬಂತು ಅಂತ ಹೇಳ್ತಿಲ್ಲ, ರಾತ್ರಿ ಎಲ್ಲೋ ಇಳಿಯಂಗಾಗುತ್ತೆ, ಎಲ್ಲೋ ಹೋಗಂಗಾಗುತ್ತೆ. ಬಂದಿದೆ, ಆ್ಯಪ್ಗಳ ಮುಖಾಂತರ ಬಂದಿದೆ, ವೆರ್ ಇಸ್ ಮೈ ಟ್ರೈನ್, ಆಳ ಮೂಳ ಏನೇನೋ ಬಂದಿದೆ. ಬಟ್ ನಮ್ಮ ಸರ್ಕಾರಗಳು ಮಾಡಿದಂಥ, ನಾನು ಅವಾಗ ಏನು ಮಾಡಿದೆ, ನನ್ನ ಡಿಪ್ಲೊಮೊ ಎಜುಕೇಷನಲ್ಲಿ ಈ ಥರ ಒಂದು ಸಿಸ್ಟಮ್ ಬೇಕು ಅಂತ, ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಬರುತ್ತೆ. ಅವಾಗ ನನಗೆ ಹಿಂಗೆ ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಎಲ್ಲರೂ ಹೋಗಿ ಬೆಂಗಳೂರಲ್ಲ ಎಲ್ಲ ಹೋಗಿ ಪ್ರಾಜೆಕ್ಟ್ ವರ್ಕ್ ತಂದು ಏನೋ ಮಾಡ್ತಾರೆ ಅಂದಾಗ ನಾನು ಹಂಗೆ ಅನಿಸ್ತಾ ಇರಲ್ಲ. ನಾನೇನೋ ಇನ್ವೆನ್ಷನ್ ಮಾಡಬೇಕು, ನಾನೇನೋ ಇನೋವೇಷನ್ ಮಾಡಬೇಕು. ಈ ಇನೋವೇಷನ್ ಕಾಡ್ತಾ ಇದ್ದಂಥ ವ್ಯಕ್ತಿ ಆಗಿದ್ದರಿಂದ, ಇನೋವೇಷನ್ ಕಡೆಗೆ ನಾನು ಹೋಗ್ತಾ ಇದ್ದಿದ್ದರಿಂದ, ಹೊಸತನ ಕೇಳ್ತಾ ಇದ್ರಿಂದ, ಹೊಸತನ ಒಪ್ಕೊಳ್ಳೋ ಅಂಥ ಮನಸ್ಥಿತಿ ನನಗಿದ್ದರಿಂದ ನಾನು ಅಲ್ಲಿಗೆ ಬಂದೆ. ಆ ಪ್ರಜಾಕೀಯ ನನ್ನನ್ನು ಕಾಮ್ ಮಾಡಿದ್ದು ಹೋರಾಟ, ಹಾರಾಟ, ಚೀರಾಟದಿಂದ ಅಂದರೆ ವಿಚಾರಗಳಿಂದ. ಅದರಲ್ಲಿರೋ ವಿಚಾರಗಳು ಹಂಗಿದಾವೆ.
ಅದು ನನಗೆ ಕೃಷಿಗೆ ಹೆಲ್ಪ್ ಆಯ್ತು. ಝೀರೋ ಕಲ್ಟಿವೇಶನ್ ಆಗಿರ್ಬೋದು, ಬೇರೆ ವಿಷಯಗಳಾಗಿರ್ಬೋದು. ನಮ್ಮ ರೈತರನ್ನ ಎಷ್ಟು ದೂರ ಕರ್ಕೊಂಬಂದಿದ್ದಾರೆ. ಎಲ್ಲರೂ ಮಾಡ್ತಾರಲ್ಲ, ಹಂಗೆ ಮಾಡಕ್ ನನಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಇದೇನೋ ಬೇರೆ ಹೇಳ್ತಾ ಇದೆ, ಹೌದು ಬೇರೆ ಏನೋ ಇದೆ ಇಲ್ಲಿ ಅಂತ ಅನಿಸ್ತು. ಆ ಬೇರೆ ಏನೋ ಅಂತ ಹುಡುಕ್ತಾ ಹೋದಾಗ ಸ್ವಲ್ಪ ನೀವ್ ಹೇಳ್ದಂಗೆ ನಮ್ಮ ಮನಸ್ಸುಗಳು ಸರಿಯಾದವು. ಸಮಾಜದಲ್ಲಿ ಗುರುತಿಸ್ಕೊಂಡಿರೋಂತ ವ್ಯಕ್ತಿ ಸಾಮಾನ್ಯವಾಗಿ ಒಂಚೂರು ಚೀರಾಟ, ಹಾರಾಟ, ಓವರ್ ಹೈಪರ್ ಆಗುವಂತ ವಿಚಾರಗಳು ಇವೆಲ್ಲವಿದೆ. ಬಟ್ ಬೇರೆ ರೀತಿ ನಿಮ್ಮ ಪ್ರಜಾಕೀಯ ವಿಚಾರಗಳನ್ನ ಹೇಳ್ಬೇಕಾದ್ರೆ ಆ ತುಡಿತ ಕಾಣಿಸ್ತು, ಹೈಪರ್ ಆಕ್ಟಿವ್ ಆಗಿ ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ಪ್ರಸ್ತುತ ಪಡಿಸೋ ರೀತಿ ಆಗಿರ್ಬೋದು, ಒಂಚೂರು ಓವರ್ ಹೈಪ್ ಅನ್ಸ್ತಾ ಬಂದಿದ್ದ ದಾರಿ ಅದೇ ಇತ್ತಲ್ಲ, ಬಂದಿದ್ದ ರಾಜಕೀಯ ದಾರಿನೇ ಇತ್ತಲ್ಲ. ಅಗ್ರೆಸಿವ್ನೆಸ್ ಅದೆಲ್ಲದು ಕೂಡ ನನಗೆ ಅದಿದ್ದು ಎಲ್ಲೂ ಹೋಗಿಲ್ಲ. ಆ ಅಗ್ರೆಸಿವ್ನೆಸ್ ಅಲ್ಲೇ ನಾನು ಮಾತಾಡ್ತಿದ್ದು. ಅದು ಹೇಳ್ತಾ ಹೋದಾಗ ಈ ನನ್ನ ಮಕ್ಳು ತಗಂತಿಲ್ವಲ್ಲಪ್ಪ, ಈ ಜನ ಯಾಕೆ ತಗಂತಿಲ್ಲ ಈ ವಿಷಯನ, ಇಷ್ಟು ಚೆನ್ನಾಗಿದೆ ಇದು ಅನ್ನೋದು ಒಂದು ತುಡಿತಾ ಇತ್ತು. ಆಮೇಲೆ ಇದನ್ನೇನಾರು ಮಾಡಿ ಮುಟ್ಟಿಸ್ಬೇಕು ಅನ್ನೋ ತುಡಿತಾ ಇತ್ತು. ನಾನು ಕೃಷಿ ಮಾಡ್ತಾ ಇದ್ದೆ, ದನ ಕಾಯ್ತಾ ಇದ್ದೆ, ಇನ್ನೇನೋ ಮಾಡ್ತಾ ಇದ್ದೆ, ತೃಪ್ತಿ ಇತ್ತು. ದನ ಕಾಯನಿಗೆ ಅರ್ಥ ಆಗಿದ್ದ ವಿಚಾರ ಯಾರೋ ಸಾಫ್ಟ್ವೇರ್ ಇಂಜಿನಿಯರಿಗೋ ಇನ್ನೊಬ್ರಿಗೋ ಬುದ್ಧಿವಂತರಿಗೋ ಯಾಕೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಾನು ದನ ಕಾಯನಿಗೆ ಅರ್ಥ ಆಗಿದೆಯಪ್ಪ ಅಂತಂದಾಗ ಅಟ್ಲೀಸ್ಟ್ ಅವ್ನು ಜಾಗೃತನಾಗ್ತಾನೆ, ಅಥವಾ ಇನ್ಯಾರೋ ಜಾಗೃತನಾಗ್ತಾನೆ. ಆ ಒಂದು ವಿಷಯ ಹೇಳ್ಬೇಕಾಗಿದ್ರಿಂದ ಹೇಳಿದ್ವು ಅಷ್ಟೇ. ಆ ವಿಷಯದಲ್ಲಿ ಜನ ನೋಡ್ಬೇಕಲ್ಲ, ಈಗ ಇವು ಎಲ್ಲದನ್ನೂ ನೋಡ್ಬೇಕಲ್ಲ. ಅವ್ರು ಹೆಂಗ್ ನೋಡ್ತಾರೆ, ನೀವೆಲ್ಲರೂ ಕೂಡ ಬದಲಾಗಿ ಇದಾಗಲ್ಲ. ನೀವು ಬದಲಾಗ್ದಾಗಿಂದ್ರೆ ಹಾಳಾಗ್ತೀರಾ ಅಂತ ಏನೋ ಬೇರೆ ಬೇಕು ಅವರಿಗೆ. ಈಗೆಲ್ಲ ರೀಲ್ಸ್ ನೋಡೋಂಥ ಯುಗ, ಟೈಮ್ ಇಲ್ಲ. ಈಗ ನಿಮ್ಮ 1 ಗಂಟೆ ಇಂಟರ್ವ್ಯೂ ನೋಡ್ತಾರೋ ಇಲ್ಲೋ, ಹೌದಲ್ವಾ? ಅವ್ರಿಗೆ ಸಣ್ಣ ಸಣ್ಣದಾಗಿ ಬೇಕು. ಅದ್ರೊಳಗೆ ನಾನೇನೋ ಹೇಳ್ಬೇಕು, ಹೇಳಿದ್ದು ಕೂಡ ಅವ್ರಿಗೆ ಇಷ್ಟ ಆಗ್ಬೇಕು. ಇಷ್ಟ ಆದ್ಮೇಲೆ ಅವ್ರ ಮನಸ್ಸಿಗೆ ಹೋಗ್ಬೇಕು. ಹುಚ್ಚ ಅಂದ್ಕೊಂಡ್ರು ಪರವಾಗಿಲ್ಲ, ವಿಷಯ ಹೋಗ್ಲಿ. ಅಟ್ಲೀಸ್ಟ್ ಈ ಪ್ರಜಾಕೀಯ ವಿಚಾರಗಳು, ಪಾಯಿಂಟ್ಸ್ಗಳು ಹೋಗ್ದಂಗಿದ್ರು ಪ್ರಜಾಕೀಯ ಅನ್ನೋ ವರ್ಡ್ ರೀಚ್ ಆಗಲಿ ಫಸ್ಟ್. ಅದು ಆ ವರ್ಡ್ ಏನು ಕಮ್ಮಿ ವ್ಯಾಲ್ಯೂಬಲ್ ಅಲ್ಲ. ಅದು ರೀಚ್ ಆಗಲಿ ಫಸ್ಟು. ಮತ್ತೊಬ್ಬ ಅಂಬೇಡ್ಕರ್ ಹುಡ್ತಾರೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಈಗಿರೋರು ವಿಚಾರಗಳನ್ನ, ಅಂಬೇಡ್ಕರ್ ಹೇಳ್ದಂಥ ವಿಚಾರಗಳನ್ನ ತಲುಪಿಸ್ಬೇಕು. ತಲುಪಿಸೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಅನ್ನಿಸ್ತು. ಹಂಗಾಗಿ ಅದನ್ನ ಆ ಅಗ್ರೆಸಿವ್ನೆಸ್ ಅಲ್ಲೇ ತಾಂಡೋಯ್ದು. ಗೊತ್ತಿಲ್ಲ, ಅದ್ರ ನಡುವೆ ಎಷ್ಟೋ ಜನ ಬೈದಿದ್ದೀನಿ, ಏನೋ ಹೇಳಿದ್ದೀನಿ, ಏನೇನೋ ಮಾಡಿದ್ದೀನಿ ಹುಚ್ಚಾಟಗಳನ್ನ. ಬಟ್ ಅದೆಲ್ಲದೂ ಕೂಡ ಮತ್ತೆ ಒಳ್ಳೇದಕ್ಕೆ, ಆ ಎಲ್ಲ ಜನಗಳಿಗೂ ನನಗೂ ಎಲ್ಲರಿಗೂ ಸೇರೆ ಮಾಡಿದ್ದು. ಹಂಗಾಗಿ ನನಗೆ ತೃಪ್ತಿ ಇದೆ, ನಾನು ತಪ್ಪು ಮಾಡಿಲ್ಲ ಅಂತ. ಪ್ರಜಾಕೀಯದಲ್ಲಿ ಸಂಘಟನೆ ಇಲ್ಲ ಅಂತೀರಾ, ರ್ಯಾಲಿ ಇಲ್ಲ ಅಂತೀರಾ, ಬಟ್ ಇದ್ಯಾವುದನ್ನು ಇಲ್ಲದೆ ಸ್ವಲ್ಪ ಕಷ್ಟ ಅನ್ಸಲ್ವಾ ನಿಮ್ಗೆ ಜನರ ಬಳಿಗೆ ರೀಚ್ ಆಗೋದು? ತುಂಬಾ ಈಸಿ ಅನಿಸ್ತು. ನೀವು ಸಂಘಟನೆ ಮಾಡೋದಾದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದ್ ಬ್ಯಾನರ್ ಕಟ್ಬೇಕು, ಒಂದ್ ಸಭೆ ಮಾಡ್ಬೇಕು, ಸಮಾರಂಭ, ದುಡ್ಡು ಖರ್ಚು ಮಾಡ್ಬೇಕು. ಏನು ಮಾಡ್ದಂಗಿದ್ರೆ ಈಸಿ ಅಲ್ವಾ? ಅಲ್ಲ, ಜನರಿಗೆ ರೀಚ್ ಆಗಬೇಕಲ್ಲ ಅಲ್ಟಿಮೇಟ್ಲಿ. ಅಲ್ಲ, ಈ ಜನಗಳಿಗೆ ತಾನೇ ರೀಚ್ ಆಗ್ಬೇಕಾರದು. ರೀಚ್ ಆಗ್ತಾ ಇದೆಯಲ್ಲ ಜನಗಳಿಗೆ. ಇರ್ಲಿ ಸರ್, ನಮ್ಮೂರಲ್ಲೇ ಒಂದಷ್ಟು ರೀಚ್ ಆಗಿಲ್ಲ. ಈಗ ನೀವು ನೋಡ್ತಾ ಇದೀರಲ್ವಾ, ನೀವ್ ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಹೆಂಗ್ ರೀಚ್ ಆಯ್ತು? ನಮ್ಗೆ ಸರ್, ನಮ್ಗೆ 110 ಕೆಲಸಗಳು ನಾವೆಲ್ಲಿ ರೀಚ್ ಮಾಡ್ಸೋದು? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಜನಗಳಿಗೆ ರೀಚ್ ಆಗಿಲ್ಲ ಅನ್ನೋದಾದ್ರೆ, ಜನಗಳಿಗೆ ವಿಷಯನೇ ಹೋಗಿಲ್ಲ. ನನ್ಗೆ ಗೊತ್ತಾಯ್ತು, ಅದಕ್ಕೆ ನಿಮ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಯ್ತಲ್ವಾ? ನಿಮಗೆ ಗೊತ್ತಾಯ್ತಲ್ವಾ? ನಿಮಗೂ ನಮಗೂ ಏನಿಲ್ಲ ಅಂದ್ರೆ ಒಂದು 300-400 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದಾ? 300-400 ಕಿಲೋಮೀಟರ್ ಡಿಸ್ಟೆನ್ಸಿಗೆ ಹೋಗಿದೆ ಅನ್ನೋದಾದ್ರೆ ಪಕ್ಕದೂರಿಗೆ ಹೋಗುತ್ತೆ ಬಿಡಿ, ಹೋಗುತ್ತೆ. ಬಟ್ ಯಾವಾಗ ಅಂತ? ನಿಮ್ 300 ಕಿಲೋಮೀಟರ್ ಇಂದ ಬಂದಾಗ ಅವ್ರ ಅದನ್ನ ತಾಂತಾರೆ. ಕರ್ನಾಟಕದಲ್ಲಿ ಪ್ರಜಾಕೀಯ ಇದೆ ಅನ್ನೋದು ಆಂಧ್ರದಲ್ಲಿ ಹೋಗುತ್ತಲ್ಲ ಪ್ರಜಾಕೀಯ, ಇಂಗ್ಲೆಂಡ್ ಅಲ್ಲಿ ನೋಡ್ತಾರಲ್ಲ ಪ್ರಜಾಕೀಯನ, ಅಥವಾ ಅಮೆರಿಕದವ್ರು ನೋಡ್ತಾರಲ್ಲ ಪ್ರಜಾಕೀಯನ, ಅವಾಗ ಕರ್ನಾಟಕದವ್ರು ಇದು ನಮ್ಮೂರಾಗ ಕಣೆಯ ಹುಟ್ಟಿದ್ದು, ಇದೆಲ್ಲ ನಮಗೆ ಗೊತ್ತು ಅಂತ ಅವತ್ತು ಹೇಳ್ತಾರೆ. ಅದ್ ಹಂಗೆ ಜನಗಳ ಮನಸ್ಥಿತಿ, ದೂರದ ಬೆಟ್ಟ ನುಣ್ಣಗೆ ಅಂತ ಕಾಣ್ತಾರಲ್ಲ, ಹತ್ರದ್ದು ಮನೆ ಮದ್ದು ಅಲ್ಲ ಅನ್ನಂಗಿದೆ. ಆ ಮನಸ್ಥಿತಿ ಹೋಗುತ್ತೆ. ಕಳೆದ ದಿನಗಳಿಗೆ ಹೋಲ್ಸಿದ್ರೆ ಈಗ ಹೋಗಿದೆ. ನಾರ್ಮಲ್ ಆಗಿ ಉಪೇಂದ್ರ ಅವ್ರು ನೋಡಿದ್ರೆ ಯಾವಾಗ್ಲೂ ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡ್ತಾರೆ, ಜಾರ್ಕೊಳ್ಳೋಣ ಅಂತ. ಸೊ ಆ ರೀತಿ ನೀವ್ ಯಾಕೆ ಯಾವಾಗಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಜಾರ್ಕೊಳ್ಳೋಣ ಅಂತ? ಅಲ್ಲ, ಜಾರ್ಕೊಳದ ಇದ್ರೆ ನಿಮ್ ಇಂಟರ್ವ್ಯೂನೇ ಕೊಡ್ತಿರ್ಲಿಲ್ಲ. ಉಪೇಂದ್ರ ಅವ್ರ ಮೈಗೆ ಎಣ್ಣೆ ಹಚ್ಕೊಂಡಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರಾ. ಆಕ್ಚುಲಿ ನಾವೆಲ್ಲ ಏನೋ ಮೈಗೆ ಎಣ್ಣೆ ಹಚ್ಕೊಂಡಿರೋದು, ಉಪೇಂದ್ರ ಅವ್ರು ಕರೆಕ್ಟ್ ಆಗಿದ್ದಾರೆ, ನಾವ್ ಸಿಗ್ತಾ ಇಲ್ಲ ಪಾಪ ಅವರಿಗೆ. ಉಪೇಂದ್ರ ಮಾಡ್ಲಿ ಅಂತ ಹೇಳ್ತೀವಿ. ಅಂದ್ರೆ ಉಪೇಂದ್ರ ಅವ್ರು ಹಚ್ಕೊಂಡಿಲ್ಲ, ಅವ್ರ ಎಲ್ಲಾರನ್ನೂ ಒಪ್ಕೊಳಕ್ ನೋಡ್ತಿದಾರೆ, ನಾವು ನುಣುಚ್ಕೊಂಡು ಹೋಗ್ತಾ ಇದೀವಿ. ನಮಗ್ ಉಪೇಂದ್ರ ಕರೆಕ್ಟ್ ಇದಾರೆ, ಅವ್ರ ನೀವೆಲ್ಲ ಎಣ್ಣೆ ಹಚ್ಕೊಂಡು ನೀವು ನುಣುಚ್ಕೊಂತ ಇರೋರು. ಯಾರು? ನೀವು ನಾನು ಅಂತಲೇ ಅನ್ಕೊಳ್ಳಿ. ನಾನೀಗ ಎಣ್ಣೆ ಬಿಟ್ಬಿಟ್ಟಿದ್ದೀನಿ ಹಚ್ಕೊಳದ. ಹಂಗೆ ನೀವ್ ಬಿಟ್ಟಿದ್ರೆ ನಾನು ಇನ್ನೂ ಬಿಟ್ಟಿಲ್ಲ, ನಾನು ಎಣ್ಣೆ ಹಚ್ಕೊಂಡು ಜಾರ್ಕೊಳ್ತಾ ನೀವ್ ನೋಡ್ಕೊಬೇಕು, ನೀವು ಮಾಡಿ ಅಂತ ನೀವ್ ನೋಡ್ಕೊಬೇಕೀಗ. ಇಲ್ಲ, ಉಪೇಂದ್ರ ಅವ್ರ ಆ ಮನಸ್ಥಿತಿ ಇದ್ದಿದ್ರೆ ಒಂದ್ ಪಕ್ಷ ಮಾಡ್ತಿರ್ಲಿಲ್ಲ, ಒಂದ್ ಆ್ಯಪ್ ಮಾಡ್ತಾ ಇರ್ಲಿಲ್ಲ, ಇನ್ನೂ ಹೇಳ್ತಾನೆ ಇರ್ತಿರ್ಲಿಲ್ಲ. ಉಪೇಂದ್ರನ್ ಬಿಟ್ಬಿಡ್ರಿ, ದಯವಿಟ್ಟು ಉಪೇಂದ್ರನ್ ಬಿಡ್ರಿ. ಆ ವಯ್ಯ ಎಣ್ಣೆ ಹಚ್ಕೊಂಡಿತ್ತು, ಇನ್ನೇನೋ ಹಚ್ಕೊಂಡಿತ್ತು, ಬಿಟ್ಬಿಡ್ರಿ. ಆ ವೈನ್ ಬಿಟ್ಟು ಪ್ರಜಾಕೀಯ ನೋಡ್ಬೇಕು, ಅವಾಗ ನಿಮ್ ತಲೆಗೆ ಹೋಗುತ್ತೆ. ಏನೋ ಅನ್ಕೊಂಡಿದ್ರೆ, ನಾವು ಅನ್ಕೊಂಡಿದ್ದು ಉಪೇಂದ್ರ ಸಿಎಂ ಹಾಕಿದ್ನೆಲ್ಲ ಮಾಡ್ತಾರೆ ಅಂತ. ನಾನು ಪ್ರಜಾಕೀಯ ಸ್ಟಾರ್ಟಿಂಗ್ ಬರ್ಬೇಕಾರೆ ಉಪೇಂದ್ರ ಸಿಎಂ ಆದ್ರೆ ಹಿಂಗ್ ಮಾಡ್ಬಿಡ್ತಾರೆ, ಹಿಂಗಾಗುತ್ತೆ. ಆಮೇಲೆ ನೋಡ್ತಾ ಹೋದಾಗ ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವಗಳು ನೋಡ್ತಾ ಹೋದಾಗ ಮೋಸ್ಟ್ ಪ್ರಾಬಬಲಿ ಈ ಪಕ್ಷ ಬಂದ್ರು ಆ ವಯ್ಯ ಸಿಎಂ ಆಗಲ್ಲ. ಓಕೆ ಸರ್, ಈಗ ಪ್ರಜಾಕೀಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ಹೋಗೋಣ. ಈಗ
ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 6 ತಿಂಗಳ ಕಾಲಾವಕಾಶದಲ್ಲಿ ಉಪಚುನಾವಣೆಯಲ್ಲಿ ಕೆಲಸ ತಗೊಂಡ್ರು. ಆಸ್ ಎ ಒಬ್ಬ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಕ್ಷಗಳ ಇನ್ವಾಲ್ವ್‌ಮೆಂಟ್ ಇರಲ್ಲ ಸಾಮಾನ್ಯವಾಗಿ. ಹೌದೌದು. ಆಸ್ ಎ ಕಾನ್ಸ್ಟಿಟ್ಯೂಷನ್ ಯಾವುದೇ ಪಕ್ಷಗಳ ಸಪೋರ್ಟ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡುವಂತ ಅವಕಾಶ ಇರೋದು ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ. ಅದು ಸದಸ್ಯರಿಗೆ. ಸೊ ಆಗಿರ್ಬೇಕಾದ್ರೆ ಪ್ರಜಾಕೀಯನ ನಿಮ್ಮ ಊರಲ್ಲಿ ತಿಳಿಸಿ, ಹಳ್ಳಿಗಳಲ್ಲಿ ತಿಳಿಸಿ, ಜನಕ್ಕೆ ಅರ್ಥ ಮಾಡಿಸಿ, ಯಾವ ರೀತಿ ಜನ ಯಾವ ರೀತಿ ಒಪ್ಕೊಂಡ್ರು ಒಂದ್ ಅಂತ. ಸತ್ಯ ಗೊತ್ತಾ, ಈ ಪಕ್ಷಗಳ ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ಹೇಳ್ತಿದ್ದೀರಾ. ಹ್ಮ್. ಕಾನ್ಸ್ಟಿಟ್ಯೂಷನ್ ಅಲ್ಲಲ್ಲ, ಎಲ್ಲಾ ಪಕ್ಷಗಳ ಇನ್ವಾಲ್ವ್ಮೆಂಟ್ ನಿಜವಾಗಿಯೂ ಇಲ್ವಾ? ಇದೆ. ಅಲ್ಲಿ ನೋಡಕ್ ಹೋದ್ರೆ ಇದೆ ಇದೆ. ಇನ್ವಾಲ್ವ್‌ಮೆಂಟ್ ಇದೆ. ಹೇಳ್ಬೇಕು ಅಂದ್ರೆ ಪ್ರಜಾಕೀಯದ ಇನ್ವಾಲ್ವ್ಮೆಂಟ್ ಇಲ್ಲ. ಹ್ಮ್. ನನಗೆ ಪ್ರಜಾಕೀಯ ತಿಳಿದಾಗ ಅಲ್ಲಿ ಬರುತ್ತೆ, ಬೇರೆ ಬೇರೆ ವಿಷಯಗಳು ಬರುತ್ತೆ. ವಟಾರ ಬರುತ್ತೆ, ರಾಜಕೀಯ ಬರುತ್ತೆ, ನನ್ನ ಮನೆ ಪಕ್ಕದನ ಅಂತ ಬರುತ್ತೆ, ನಮ್ ನೆಂಟ ಅಂತ ಬರುತ್ತೆ. ಹಳ್ಳಿ ಅಲ್ವಾ, ಅಥವಾ ವಾರ್ಡ್ಗಳಾದ್ರೂ ಒಂದು ಅಷ್ಟು ಜನದ ಒಂದು ಒಗ್ಗಟ್ಟು ಆ ತರ ಬಂದ್ಬಿಡುತ್ತೆ. ಅಲ್ಲಿಗೆ ಈಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ಇನ್ವಾಲ್ವ್ ಆಗಿದಾವೆ. ಅದು ಬರಬಾರ್ದು ಅನ್ನೋ ರೀತಿನೇ ಇಟ್ಟಿದ್ದಾರೆ, ಆದ್ರೂ ಬಂದಿದೆ. ನನಗೆ ಪ್ರಜಾಕೀಯ ಇನ್ವಾಲ್ವ್ಮೆಂಟ್ ಅಂತಲ್ಲ, ಆ ಪ್ರಜಾಕೀಯ ವಿಚಾರಗಳು ನನಗೆ ಕಾಡಿದ್ರಿಂದ ಆ ಪ್ರಜಾಕೀಯ ವಿಚಾರಗಳನ್ನ ನಾನ್ ತಗೊಂಡೆ. ಪ್ರಜಾಕೀಯ ಪಕ್ಷ ಇನ್ವಾಲ್ವ್ ಮಾಡ್ಲಿಲ್ಲ ನಾನು. ಅಲ್ಲೇನು ಬಿ ಫಾರಂ ಕೊಡೋದು ಇನ್ನೊಂದು ಮತ್ತೊಂದು ಇಲ್ಲ, ಅದನ್ನ ಮಾಡ್ಲಿಲ್ಲ. ಆ ಸಿದ್ಧಾಂತಗಳನ್ನ ಇಟ್ಕೊಂಡು ಈ ತರ ವಿಚಾರಗಳಿಗೆ ಕೆಲಸ ಮಾಡೋದಂತ 1100 ರಿಂದ 200 ರೂಪಾಯಿ ಪಾಂಪ್ಲೆಟ್ ಖರ್ಚಾಗಿದೆ. ಈಗ ನಂಗೆ ಅದೇ ಪ್ರಶ್ನೆ ಇತ್ತು ನೆಕ್ಸ್ಟ್. ಈಗ ನಮ್ಮ ಕಡೆ ಹಳ್ಳಿಗಳ ಕಳ್ಳಾಡಿದ್ರೆ 5 ಲಕ್ಷ, 10 ಲಕ್ಷ, 50 ಲಕ್ಷ, ಕೋಟಿಯವರು ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ, ನಿರ್ಮಾಣ ಮಾಡಿದಾರೆ, ನಡೀತಾ ಇದೆ. ಹಾ. ಆಗಿರ್ಬೇಕಾದ್ರೆ ಪ್ರಜಾಕೀಯದಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಖರ್ಚಿಲ್ಲದೆ ಚುನಾವಣೆಗಳು ನಡಿಬೇಕಂತ ಹೇಳ್ಬೇಕಾದ್ರೆ ನೀವ್ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಅಂತ.